ಶರಾವತಿ ಪಿಎಸ್ಪಿಗೆ ಒಂದು ದೊಡ್ಡ ಬ್ಯೂಟಿ ಇದೆ. ಹೊಸ ಜಲಾಶಯ ಬೇಕಿಲ್ಲ, ಗೇರುಸೊಪ್ಪ ಮತ್ತು ತಲಕಳಲೆ ರಿಸರ್ವಾಯರ್ಸ್ ಅನ್ನೇ ಬಳಸೋದು. ಹಾಗಿದ್ರೆ ಲ್ಯಾಂಡ್ ಸೇವ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರಾಜೆಕ್ಟ್ಗೆ ಕೇವಲ 100 ಹೆಕ್ಟೇರ್ ಮಾತ್ರ ಟೋಟಲ್ ಲ್ಯಾಂಡ್ ಯೂಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಈ ಪ್ರಾಜೆಕ್ಟ್ಗೆ 54 ಹೆಕ್ಟೇರ್ ಮಾತ್ರ ಅರಣ್ಯ ಪ್ರದೇಶನ ಬಳಸ್ತಾರೆ. ಮೇಜರ್ ವರ್ಕ್ ಎಲ್ಲವೂ 20 to 500 ಮೀಟರ್ಸ್ ಆಳದ ಟನಲ್ ಒಳಗೆ ನಡೆಯುತ್ತೆ. ಟರ್ಬೈನ್ಸ್, ಪಂಪ್ ಹೌಸ್, ಶಾಫ್ಟ್ಸ್ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲೇ ನಡೆಯುತ್ತೆ. ಸರ್ಫೇಸ್ ಮೇಲೆ ನೇಚರ್ಗೆ ಆಲ್ಮೋಸ್ಟ್ 0% ಡಿಸ್ಟರ್ಬೆನ್ಸ್. ಹಾಗೆ ನೀರಿನ ಪೊಲ್ಯೂಷನ್, ಕೆಮಿಕಲ್ ವೇಸ್ಟ್, ಥರ್ಮಲ್ ಪೊಲ್ಯೂಷನ್ ಯಾವುದೂ ಇಲ್ಲ. ಇದು ಪ್ಯೂರ್ ರಿವರ್ಸಿಬಲ್ ವಾಟರ್ ಸಿಸ್ಟಮ್ ಆಗಿದೆ. 0.37 TMC ನೀರನ್ನ ಮಳೆಗಾಲದಲ್ಲಿ ತುಂಬಿದ್ರೆ 60 to 80 ಇಯರ್ಸ್ ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಬ್ಯಾಲೆನ್ಸ್ ಮಾಡುತ್ತೆ. ಸೋಲಾರ್, ವಿಂಡ್ ಎನರ್ಜಿ ಬರುವುದೇ ರ್ಯಾಂಡಮ್. ಪಿಎಸ್ಪಿ ಆ ಎಕ್ಸ್ಟ್ರಾ ಎನರ್ಜಿಯನ್ನ ಸ್ಟೋರ್ ಮಾಡಿ ಪೀಕ್ ಲೋಡ್ ಸಮಯದಲ್ಲಿ ಬ್ಯಾಕಪ್ ಕೊಡುತ್ತೆ. ಅಂಡ್ ಫಾರೆಸ್ಟ್ ಬೆಳೆಸಿದ್ರೆ ಕಾಂಪೆನ್ಸೇಷನ್ ಯಾಕಿಲ್ಲ ಅನ್ಕೋಬೇಡಿ. ಹಾಗೆ ಅರಣ್ಯ ಇಲಾಖೆ ಅದಕ್ಕಿಂತ ಹೆಚ್ಚು ಪ್ರದೇಶವನ್ನು ಟ್ರಾನ್ಸ್ಫರ್ ಹಾಗೂ ಫಾರೆಸ್ಟೇಷನ್ ಮಾಡ್ತಾರೆ. ಇನ್ ಶಾರ್ಟ್, ಶರಾವತಿ ಪಿಎಸ್ಪಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡ್ತಾ ಕರ್ನಾಟಕದ ಫ್ಯೂಚರ್ ಸೆಕ್ಯೂರ್ ಮಾಡೋ ಪ್ರಾಜೆಕ್ಟ್.